ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹಿಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರು ಶೇರ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಏನೇ ಇನ್ಫಾರ್ಮೇಷನ್ ಕೊಟ್ಟರು ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಮತ್ತು ನನಗೂ ಕಂಪ್ನಿಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ. ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಇಟ್ಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಮತ್ತು ಇಲ್ಲಿ ವೆರಿಫೈಡ್ ಜಾಬ್ ಅಪ್ಡೇಟ್ ಕೂಡ ಆಗಿರುತ್ತೆ. ಇಲ್ಲಿ ರೆಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರು ಕೂಡ ₹1 ಕೇಳಿದ್ರು ಕೂಡ ಯಾರಿಗೂ ₹1 ಕೂಡ ಪೇ ಮಾಡಬೇಡಿ. ಬಿಫೋರ್ ಅಪ್ಲೈಯಿಂಗ್ ಎನಿ ಜಾಬ್ ನೀವು ಒಂದ್ಸಲ ವೆರಿಫೈ ಮಾಡಿ ಕೂಡ ಅಪ್ಲೈ ಮಾಡಿ. ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಆ ಜಾಬ್ ಯಾವುದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ನೋಡೋಣ. ಹಲೋ ಗಾಯ್ಸ್, ನೋಡಿ ಇವರು ನೋ ಬ್ರೋಕರ್ ಅವರು ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ ರೋಲ್ಗೆ ರಿಂಗ್ ಮಾಡ್ತಾ ಇದ್ದಾರೆ. ಜಸ್ಟ್ ಒನ್ ಡೇ ಆಗಿದೆ ಜಾಬ್ ಪೋಸ್ಟಿಂಗ್ ಬಿಟ್ಟು. ಇವರು ಪ್ರಿಫರ್ ವುಮೆನ್ ಕ್ಯಾಂಡಿಡೇಟ್ ಅಂತ ಕೂಡ ಹೇಳಿದ್ದಾರೆ. ಮೆನ್ನು ಕೂಡ ಅಪ್ಲೈ ಮಾಡ್ಬೋದು. ಮೋಸ್ಟ್ ನಾವು ವುಮೆನ್ ಕ್ಯಾಂಡಿಡೇಟ್ಸ್ನ ಮತ್ತು ಯಾರು ವುಮೆನ್ ರಿಟರ್ನ್ ಟು ವರ್ಕ್ ಕ್ಯಾಂಡಿಡೇಟ್ನ ನೋಡ್ತಾ ಇದ್ದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಕೆಳಗಡೆ ಜಾಬ್ ಹೈಲೈಟ್ಸ್ ನೋಡೋದಾದರೆ ಕ್ಯಾಂಡಿಡೇಟ್ ವಿತ್ 0 to 3 year ಆಫ್ ಎಕ್ಸ್ಪೀರಿಯನ್ಸ್, ಪ್ರೊಫಿಷಿಯಂಟ್ ಇನ್ MS ಆಫೀಸ್, ಮಲ್ಟಿ ಲ್ಯಾಂಗ್ವೇಜ್ ಲೈಕ್ ಇಂಗ್ಲೀಷು, ಹಿಂದಿ ಮತ್ತು ಎನಿ ರೀಜನಲ್ ಲ್ಯಾಂಗ್ವೇಜ್ ಬಗ್ಗೆ ನಾಲೆಡ್ಜ್ ಇದ್ದರೆ ನೀವು ಕೂಡ ಈ ರೋಲ್ಗೆ ಎಲಿಜಿಬಲ್ ಇರ್ತೀರಾ. ಐಡೆಂಟಿಫೈ, ಪ್ರೊಸ್ಪೆಕ್ಟ್ ಆ್ಯಂಡ್ ಕಂಡಕ್ಟ್ ಔಟ್ಬೌಂಡ್ ಕಾಲ್, ಫಾಲೋ ಅಪ್ ಆನ್ ಲೀಡ್ಸ್, ಎಸ್ಟಾಬ್ಲಿಷ್ ರಿಲೇಷನ್ಶಿಪ್ ಆ್ಯಂಡ್ ಕ್ಲೋಸ್ ದ ಸೇಲ್. ಸೊ ನಾವು ಆಲ್ಮೋಸ್ಟ್ ನೋಡಿದ್ದೀವಿ ಜಿಯೋದಲ್ಲೆಲ್ಲ ಇವಾಗ ನಾವು ಕರೆನ್ಸಿ ಖಾಲಿ ಆದರೆ ಕಾಲ್ ಮಾಡೋದವ್ರದ್ದು ನಮ್ಮ ನಂಬರ್ ಎಲ್ಲ ಇಟ್ಕೊಂಡು ಆ ಥರ ಮಾಡ್ತಿರಲ್ಲ. ಸೊ ಈ ವೆಬ್ಸೈಟಲ್ಲಿ ಯಾರ್ಯಾರ ಮನೆ ನೋಡಿದ್ರೆ ಅಂತಂದರೆ ಅವ್ರಿಗೆ ಇಂಟ್ರೆಸ್ಟ್ ತೋರಿಸಿದ್ರೆ ಅವ್ರದ್ದು ಈ ಡೀಟೇಲ್ಸ್ ಎಲ್ಲ ನಮ್ಮ ಹತ್ರ ಇರುತ್ತಲ್ಲ. ಸೊ ಅವ್ರಿಗೆ ನಾವು ಕಾಲ್ ಮಾಡಿ ಏನಾದರೂ ಇಂಟ್ರೆಸ್ಟ್ ಇದೆಯಾ, ಯಾವ ಥರ ಮನೆ ನೋಡ್ತಾ ಇದ್ದಾರೆ ಅಂತ ನಾವು ಅಪ್ರೋಚ್ ಮಾಡಬೇಕಾಗಿರುತ್ತೆ. ಇನ್ನು ವೇಕೆನ್ಸಿ ನೋಡೋದಾದರೆ ಟೋಟಲ್ 100 ವೇಕೆನ್ಸಿ ಇದೆ. ಹೈರಿಂಗ್ ಆಫೀಸ್ ಲೊಕೇಟೆಡ್ ಇನ್ ಹೈದ್ರಾಬಾದ್ ಆಗಿರುತ್ತೆ. ಸೊ ಇವರು ರಿಮೋಟ್ ಪೊಸಿಷನ್ಗೆ ಹೈರ್ ಮಾಡ್ತಾ ಇರೋದು. ಇದು ಕೋಲ್ಡ್ ಕಾಲಿಂಗ್ ರೋಲ್ ಆಗಿರುತ್ತೆ. ಟೆಲಿ ಸೇಲ್ಸ್ ಮತ್ತು ಇನ್ಸೈಡ್ ಸೇಲ್ಸ್ ರೋಲ್ಗೆ ಇವರು ಹೈರ್ ಮಾಡ್ತಾ ಇರೋದು. ಇದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ಸ್ಯಾಲ್ರಿ ರೇಂಜ್ ಬಂದುಬಿಟ್ಟು ನೋಡಿ 12,000ದಿಂದ 14,000 ಇನ್ ಹ್ಯಾಂಡ್ ಇರುತ್ತೆ. ಪ್ಲಸ್ 2,000 ನೆಟ್ ಅಲೋವೆನ್ಸು ಪ್ಲಸ್ ಇನ್ಸೆಂಟಿವ್ಸ್ ಕೂಡ ಇರುತ್ತೆ. ಸೊ 16,000 ಪ್ಲಸ್ ಇನ್ಸೆಂಟಿವ್ಸ್ ಕೂಡ ಇರುತ್ತೆ. ಅದು ವರ್ಕ್ ಫ್ರಮ್ ಹೋಮು. ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡ್ಕೋಬೋದು. ಇನ್ನು ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಈ ಜಾಬಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ ಐಡೆಂಟಿಫೈ ಬಿಸ್ನೆಸ್ ಆಪರ್ಚುನಿಟಿ ಫಾರ್ ಐಡೆಂಟಿಫೈಯಿಂಗ್ ದ ಪ್ರಸ್ಪೆಕ್ಟ್. ಆಲ್ರೆಡಿ ಹೇಳ್ದಂಗೆ ಯಾರಾದ್ರೂ ಮನೆ ನೋಡ್ತಾ ಇದ್ರೆ ಮೊಬೈಲಲ್ಲಿ, ಸೊ ಅವ್ರದ್ದು ಡೀಟೇಲ್ಸ್ ಇರುತ್ತಲ್ಲ ಅವ್ರಿಗೆ ಫಾಲೋ ಅಪ್ ಮಾಡಬೇಕಾಗುತ್ತೆ. ನಿಮಗಿನ್ನ ಇಂಟ್ರೆಸ್ಟ್ ಇದೆಯಾ ಮನೆ ನೋಡೋಕ್ಕೆ, ಸ್ಟಿಲ್ ಹುಡುಕ್ತಾ ಇದ್ದಾರಾ ಅನ್ನೋದೆಲ್ಲ ನಾವು ಕೇಳ್ಕೋಬೇಕಾಗುತ್ತೆ. ಸೆಲ್ ಪ್ರಾಡಕ್ಟ್ ಬೈ ಎಸ್ಟಾಬ್ಲಿಷಿಂಗ್ ಕಾಂಟ್ಯಾಕ್ಟ್ ಆ್ಯಂಡ್ ಡೆವಲಪಿಂಗ್ ರಿಲೇಷನ್ಶಿಪ್ ವಿತ್ ದ ಪ್ರಸ್ಪೆಕ್ಟಿವ್ ಅಂತಂದರೆ ಆಲ್ರೆಡಿ ಅವ್ರ ಜೊತೆ ಚೆನ್ನಾಗಿ ಮಾತಾಡಿ ಅವ್ರಿಗೆ ಅಸಿಸ್ಟ್ ಮಾಡೋದು, ಅವ್ರ ಇಂಟ್ರೆಸ್ಟ್ ತಕ್ಕನಾಗಿ ನಾವು ಮನೆಗಳನ್ನ ಕಳಿಸ್ಕೊಡೋದಾಗಲಿ ಆ ಥರ ಮಾಡಬೇಕಾಗಿರುತ್ತೆ. ಔಟ್ಬೌಂಡ್ ಕಾಲಿಂಗ್ ಆ್ಯಂಡ್ ಡೇಟಾ ಕಲೆಕ್ಟೆಡ್ ಥ್ರೂ ದ ಲೀಡ್ ಜನರೇಷನ್ ಆ್ಯಕ್ಟಿವಿಟೀಸ್, ಸೆಕೆಂಡರಿ ಡೇಟಾ ಸೋರ್ಸ್. ಆಲ್ರೆಡಿ ಹೇಳ್ದಂಗೆ ಅಂದರೆ ಸೇಲ್ಸ್ ಟೀಮ್ ಅವರೇ ಬೇರೆ ಇರ್ತಾರೆ, ನಾವು ಇಲ್ಲಿ ಕಸ್ಟಮರ್ ಕೇರ್ ಆಗಿರ್ತೀವಿ. ಅಂತಂದರೆ ಅವ್ರ ಡೇಟಾ ಎಲ್ಲ ನಮಗೆ ಒಬ್ಬರು ಅಂತಂದರೆ ವೆಬ್ಸೈಟಲ್ಲಿ ಕಲೆಕ್ಟ್ ಮಾಡಿಕೊಡ್ತಾರೆ. ನಾವು ಅವ್ರಿಗೆ ಕಾಲ್ ಮಾಡಿ ನಾವು ಲೀಡ್ ಜನ್ರೇಷನ್ ಮಾಡಬೇಕಾಗಿರುತ್ತೆ. ಮತ್ತು ಡೈಲಿ ಫಾಲೋ ಅಪ್ ಅಂತ ಓಲ್ಡರ್ ಲೀಡ್ಸ್ ಆ್ಯಂಡ್ ವರ್ಕ್ ಅಂತ ನ್ಯೂ ಲೀಡ್ಸ್ ಅಂತಂದರೆ ಏನಾರು ಹಳೇದೇನಾರು ಮಾತಾಡಿದರೆ ಏನಾರು ಪ್ರೋಗ್ರೆಸ್ ಇದೆಯಾ, ಅವ್ರಿಗೇನಾರು ಇಷ್ಟ ಆಗಿದೆ ಅನ್ನೋದೆಲ್ಲ ನಾವು ಕಾಲಲ್ಲಿ ಕೇಳಬೇಕು. ಅದ್ರ ಜೊತೆನೇ ನ್ಯೂ ಕಸ್ಟಮರ್ಸ್ ಯಾರು ಬರ್ತೀರಾ ಅವ್ರ ಜೊತೆನೂ ಒಳ್ಳೆ ರಿಲೇಷನ್ಶಿಪ್ ಇಟ್ಕೋಬೇಕು ಅಂತ ಹೇಳಿದ್ದಾರೆ. ಮೇಂಟೈನ್ ಕ್ವಾಲಿಟಿ ಸರ್ವಿಸ್ ಬೈ ಎಸ್ಟಾಬ್ಲಿಷಿಂಗ್ ಎನ್ಫೋರ್ಸಿಂಗ್ ಆರ್ಗನೈಸೇಷನ್ ಸ್ಟ್ಯಾಂಡರ್ಡ್ ಅಂತಂದರೆ ಕಂಪ್ನಿ ಸ್ಟ್ಯಾಂಡರ್ಡ್ಸ್ ಅಂತ ಇರುತ್ತೆ. ಆ ಸ್ಟ್ಯಾಂಡರ್ಡ್ಸ್ ತಕ್ಕನಾಗೆ ನಾವು ಮಾತಾಡಬೇಕಾಗಿರುತ್ತೆ. ಮಸ್ಟ್ ಬಿ ಎನರ್ಜೆಟಿಕ್, ವೆಲ್ ಸ್ಪೋಕನ್ ಆ್ಯಂಡ್ ಈಗರ್ ಟು ಕ್ಲೋಸ್ ಸೇಲ್ಸ್ ಡೀಲ್ ಆ್ಯಂಡ್ ಜನರೇಟ್ ರೆವಿನ್ಯೂ ಫಾರ್ ದ ಆರ್ಗನೈಸೇಷನ್ ಅಂತಂದರೆ ನಾವು ವೆಲ್ ಸ್ಪೋಕನ್ ಆಗಿರಬೇಕು. ಅಂತಂದರೆ ಕಂಪ್ನಿ ಸ್ಟ್ಯಾಂಡರ್ಡ್ಸ್ ತಕ್ಕನಾಗಿ ಮಾತಾಡಬೇಕು. ಅವ್ರಿಗೆ ಇಷ್ಟ ಆಗೋ ಥರ ಅಂತ ಅಂದರೆ ಕಮ್ಯುನಿಕೇಷನ್ನೂ ಮ್ಯಾಟರ್ ಆಗುತ್ತೆ. ಒಬ್ಬರು ಕಸ್ಟಮರ್ಸ್ ಜೊತೆ ಮಾತಾಡ್ತಾ ಇದ್ದೀವಿ ಅಂದರೆ ಆ ಲೆವೆಲಾಗಿ ನಾವು ಅವ್ರಿಗೆ ಇಂಪ್ರೆಸ್ ಮಾಡಬೇಕಾಗಿರುತ್ತೆ. ಇನ್ನು ಪ್ರಿಫರ್ ಕ್ಯಾಂಡಿಡೇಟ್ ಪ್ರೊಫೈಲ್ ನೋಡೋದಾದರೆ ಎಜುಕೇಷನ್ ಎನಿ 10th ಪಾಸ್ ಆಗಿರೋರು ಈ ರೋಲ್ಗೆ ಅಪ್ಲೈ ಮಾಡ್ಬೋದು. 12th, ಡಿಪ್ಲೊಮೊ, ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್ ವಿತ್ 0 to 3 year ಆಫ್ ಎಕ್ಸ್ಪೀರಿಯನ್ಸ್ ಇರೋರು ನೀವೆಲ್ಲ ಈ ರೋಲ್ಗೆ ಎಲಿಜಿಬಲ್ ಇರ್ತೀರ. ಇನ್ನು ಕ್ವಾಲಿಫಿಕೇಷನ್ ನೋಡೋದಾದರೆ ಎಕ್ಸಲೆಂಟ್ ವರ್ಬಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ಅಂತಂದರೆ ಮಾತಾಡೋಕ್ಕೆ ಬರೆಯೋಕ್ಕೆ ಬರಬೇಕು. ಮತ್ತು ಗುಡ್ ಇಂಟರ್ಪರ್ಸ್ನಲ್ ಸ್ಕಿಲ್ಸ್ ಆ್ಯಂಡ್ ನ್ಯೂಮರಿಕಲ್ ಆ್ಯಂಡ್ ಅನಾಲಿಟಿಕಲ್ ಸ್ಕಿಲ್ಸ್ ಇರಬೇಕು. ಏನೇ ಪ್ರಾಬ್ಲಮ್ ಬಂದ್ರೂ ಸಾಲ್ವ್ ಮಾಡೋ ಅಷ್ಟು ಸ್ಕಿಲ್ಸ್ ಇರಬೇಕು. ಮತ್ತು ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ ಈ ರೋಲಲ್ಲಿ. ಲ್ಯಾಂಗ್ವೇಜ್ ರಿಕ್ವೈರ್ಡ್ ನೋಡೋದಾದ್ರೆ ಇಂಗ್ಲೀಷ್, ಹಿಂದಿ, ಕನ್ನಡ ಆರ್ ಇಂಗ್ಲೀಷ್, ಹಿಂದಿ, ತೆಲುಗು ಅಂತಂದರೆ ಇಂಗ್ಲೀಷ್, ಕನ್ನಡ ಅಂದರೆ ಕನ್ನಡ ಬರೋರು ಕೂಡ ಈ ರೋಲ್ಗೆ ಅಪ್ಲೈ ಮಾಡ್ಬೋದು. ಏಕೆಂದರೆ ಎಲ್ಲರೂ ಬೇರೆ ಲ್ಯಾಂಗ್ವೇಜ್ ಅಂತಂದ್ರೆ ರೀಜನಲ್ ಲ್ಯಾಂಗ್ವೇಜ್ ಅಕಸ್ಮಾತ್ ಬೆಂಗಳೂರಲ್ಲಿ ಮನೆ ಹುಡುಕ್ತಾರೆ ನಾವು ಕನ್ನಡದಲ್ಲೇ ಮಾತಾಡಬೇಕಾಗಿರುತ್ತೆ ಮೋಸ್ಟ್ ಕಸ್ಟಮರ್ಸ್ ಜೊತೆ.
ಸೊ ಹಂಗಾಗಿ ರೀಜನಲ್ ಲ್ಯಾಂಗ್ವೇಜ್ಗೆ ಇವರು ಪ್ರಿಫರೆನ್ಸ್ ಕೊಡ್ತಿದ್ದಾರೆ. ಸೊ ನಿಮ್ಗೇನಾದರೂ ನಾರ್ಮಲ್ ಬೇಸಿಕ್ ಇಂಗ್ಲೀಷ್ ಗೊತ್ತಿರೋ, ಕನ್ನಡ ಚೆನ್ನಾಗಿ ಗೊತ್ತಿರೋ ನೀವು ಕೂಡ ಈ ರೋಲ್ಗೆ ಅಪ್ಲೈ ಮಾಡಿ. ಮತ್ತು ಇಲ್ಲಿ MS ಆಫೀಸ್, ಎಕ್ಸೆಲ್, ವರ್ಡ್ ಅಂದರೆ ಎಕ್ಸೆಲ್ ಮತ್ತು ವರ್ಡ್‌ನ ಯೂಸ್ ಮಾಡಕ್ಕೆ ಬರ್ಬೇಕಂತಂದರೆ ಯಾವ ಕಸ್ಟಮರ್ಸ್ ಜೊತೆ ಮಾತಾಡಿದೆ ಇವತ್ತು ಅಂತ ಎಕ್ಸೆಲಲ್ಲಿ ಟ್ರ್ಯಾಕ್ ಮಾಡೋದು. ಅವರಿಂದ ಏನು ಅಪ್ಡೇಟ್ ಬಂತು, ಓಕೆನಾ, ಇಲ್ಲ ಸೇಲ್ ಕ್ಲೋಸ್ ಆಯಿತೋ, ಇಲ್ಲ ಸೇಲ್ ಬೇಡ ಅಂತ ಅಂದ್ರೋ ಅನ್ನೋದೆಲ್ಲ ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ. ಮತ್ತು ಶುಡ್ ಬಿ ಫ್ಲೆಕ್ಸಿಬಲ್ ವರ್ಕ್ ಡೇ ಫಾರ್ ಡೇ ಶಿಫ್ಟ್ ಇರುತ್ತೆ. ಇದು ಯಾವುದೇ ರೀತಿ ನೈಟ್ ಶಿಫ್ಟ್ ಯಾವುದೂ ಇರಲ್ಲ. 9 ಅವರ್ಸ್ ಆಫ್ ಲಾಗಿನ್ 8 AM ಇಂದ 10 PM ವರ್ಗು ಇನ್ ಬಿಟ್ವೀನ್ ಅಷ್ಟರಲ್ಲಿ ಇರುತ್ತೆ. ಅಂತಂದರೆ ಈಗ ಅಕಸ್ಮಾತ್ ನಾವು 1 ಗಂಟೆಗೆ ಲಾಗಿನ್ ಆದರೆ 10 ಗಂಟೆಗೆ ಕ್ಲೋಸು ಲಾಗೌಟ್ ಆ ಥರ. 8 ಗಂಟೆಗೆ ಲಾಗಿನ್ ಆದರೆ 5 ಕ್ಲೋಸು ಆ ಥರ ಇರುತ್ತೆ. ಬಿಟ್ವೀನ್ 8 AM ಇಂದ 10 PM ವರ್ಗೂ ಅಷ್ಟೇ ಇರೋದು ನಿಮ್ಮದು ಲಾಗಿನ್ ಲಾಗೌಟ್ ಅಂತ ಹೇಳಿದ್ದಾರೆ. ಅದೇ ಇಲ್ಲಿ 6 ಡೇಸ್ ವರ್ಕಿಂಗ್ ಇರುತ್ತೆ ಮತ್ತು ಓನ್ಲಿ 1 ಡೇ ವೀಕ್ ಡೇ ಆಫ್ ಇರುತ್ತೆ. ಅಂದರೆ ಸಂಡೇನೇ ಆಲ್ಮೋಸ್ಟ್ ಎಲ್ಲ ಹೊರ್ಗಡೆ ಬಂದು ಮನೆ ನೋಡೋಕ್ಕೆ ಇಂಟ್ರೆಸ್ಟ್ ಬಿಡೋದಿಲ್ಲ. ಸೊ ನಮ್ಗೆ ಹಂಗಾಗಿ ನಮ್ಗೆ ಸಂಡೇ ಆಫ್ ಇರೋದಿಲ್ಲ. ಬೇರೆ ದಿನ ವೀಕ್ ಡೇಯಲ್ಲಿ ನಮಗೆ ರಜೆ ಕೊಡ್ತೀವಿ ಅಂತ ಕೂಡ ಹೇಳಿ. ಇಲ್ಲಿ ಇಂಡಸ್ಟ್ರಿ ನೋಡಿದರೆ ಇದು BPO ಇಂಡಸ್ಟ್ರಿ, ಸೇಲ್ಸ್ ಆ್ಯಂಡ್ ಬಿಸ್ನೆಸ್ ಡೆವಲಪ್ಮೆಂಟ್ ರೋಲ್ಗೆ ನಾವು ಇದು ಹೈಯರ್ ಮಾಡ್ತಾ ಇರೋದು. ಇದು ಟೆಲಿ ಸೇಲ್ಸ್ ಆಗಿರುತ್ತೆ. ಇದು ಫುಲ್ ಟೈಮ್ ಮತ್ತು ಪರ್ಮನೆಂಟ್ ರೋಲ್ಗೆ ಅವರು ಹೈಯರ್ ಮಾಡ್ತಾ ಇರೋದು. ಇಲ್ಲಿ 10th ಪಾಸ್ ಆಗಿರೋರು ಈ ರೋಲ್ಗೆ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ನೋ ಬ್ರೋಕರ್ ಇಸ್ ಇಂಡಿಯಾ ಫಸ್ಟ್ ಓನ್ಲಿ ಪ್ರಾಪ್ಟೆಕ್ ಯೂನಿಕಾರ್ನ್ ಟ್ರಾನ್ಸ್ಫಾರ್ಮಿಂಗ್ ದ ರಿಯಲ್ ಎಸ್ಟೇಟ್ ಎಕೋಸಿಸ್ಟಮ್ ವಿತ್ ಕಟ್ಟಿಂಗ್ ಎಡ್ಜ್ ಟೆಕ್ ಡ್ರಿವನ್ ಆ್ಯಂಡ್ ಕ್ಯಾಪಿಟಲ್ ಎಫಿಷಿಯೆಂಟ್ ಸೊಲ್ಯೂಷನ್ ಅಂತ ಹೇಳಿದ್ದಾರೆ. ಇದೊಂದು ರಿಯಲ್ ಎಸ್ಟೇಟ್ ಕಂಪ್ನಿ ಆಗಿರುತ್ತೆ. ಸೊ ಯಾರ್ಯಾರು ಮನೆ ನೋಡ್ತಾ ಇದ್ದಾರೆ, ಯಾರ್ಯಾರು ಲ್ಯಾಂಡ್ಗಳು ನೋಡ್ತಾ ಇದ್ದಾರೆ, ಅದನ್ನ ಅವ್ರಿಗೆ ತೋರಿಸೋದು ಒಂದು ರಿಯಲ್ ಎಸ್ಟೇಟ್ ಟೆಕ್ ಕಂಪ್ನಿ ಆಗಿರುತ್ತೆ. ಸೊ ಯಾರ್ಯಾರಿಗೆ ಇಷ್ಟ ಇದೆ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಈ ರೋಲ್ಗೆ ಎಲ್ಲರೂ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಅಪ್ಲೈ ಅಂತ ಬರುತ್ತೆ. ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.